ಹಾಯ್, ಇವತ್ತು ನಾನು ನಿಮಗೆ ಲ್ಯಾಡರ್ ನಾಟ್ ಮತ್ತು ಕಾರ್ನರ್ ತಿರ್ಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಿಮ್ಗೆ ತೋರಿಸಿದ ಹಾಗೆ ನಾನು ಬೇಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬೇಸ್ ರೆಡಿ ಆದಮೇಲೆ ಈಗ ನೆಕ್ಸ್ಟ್ ಲ್ಯಾಡರ್ ಆಗಿ ನಾಟ್ ಹಾಕ್ಕೊಳ್ತಾ ಹೋಗಬೇಕು. ಅದರ ಸಲುವಾಗಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಕಾಣಿಸ್ತಾ ಇದ್ದ ಹಾಗೆ ಇಲ್ಲಿ ರೆಡ್ ಕಲರ್ ಹಾಗೆ ಎಷ್ಟು ಲೆಂತ್ ಇರುತ್ತೋ ಹಾಗೆ ಗ್ರೀನ್ ಕಲರ್ ಕೂಡ ಅಷ್ಟೇ ಲೆಂತ್ ತೊಗೊಂಡು 3 ಪಟ್ಟು ಹೆಚ್ಚಿಗೆ ನಾವೇನು ಮಾಡಬೇಕು, ರನ್ನಿಂಗ್ ವೈರನ್ನು ತೊಗೋಬೇಕು. ಇಲ್ಲ ಅಂತ ಹೇಳಿದರೆ ರನ್ನಿಂಗ್ ವೈರನ್ನು ಕಟ್ ಮಾಡ್ದೇ ಸೀದಾ ತೊಗೊಂಡು ಬೇಸಿಕ್ ಎಷ್ಟು ನೀವು ರೆಡ್ ಕಲರ್ ಮತ್ತು ಇದು ಕಟ್ ಮಾಡ್ಕೊಂಡಿದ್ರಲ್ಲ ಅದರ ಪ್ರಕಾರ ತೊಗೊಂಡು ರೆಡಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ರನ್ನಿಂಗ್ ವೈರನ್ನು ಕಟ್ ಮಾಡದೇ ಮಾಡೋದು ಬೆಟರು. ಹಾಗೆ ಹೆಣಿತಾ ಹೋದ ಹಾಗೆ ನೀಟಾಗಿ ಬಂದುಬಿಡತ್ತೆ. ಇಲ್ಲ ಅಂತ ಹೇಳಿದರೆ ನೀವು ಈ ವೈರ್ ಎಷ್ಟಿದೆ ನೋಡಿ, ಫಸ್ಟ್ ಸ್ಟಾರ್ಟಿಂಗು ಅದೇ ಎಂಡಿಂಗ್ ವೈರು ಕೂಡ ಎಷ್ಟಿರುತ್ತೆ ಲೆಂತ್ ನೋಡ್ಕೊಂಡು ಕಟ್ ಮಾಡಿ ತೆಕ್ಕೊಂಡು ನೆಕ್ಸ್ಟ್ ರನ್ನಿಂಗ್ ವೈರನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಹೀಗೆ ಟೋಟಲಿ 11 ಲೈನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇನ್ನೊಮ್ಮೆ ನಾನು ನಾಟ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ರನ್ನಿಂಗ್ ವೈರ್ ರೋಲಿಗಿದೆ ರೆಡ್ ಕಲರ್, ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ನಾವು ಯಾವುದು ಮೂವ್ ಮಾಡ್ತೀವೋ ರನ್ನಿಂಗಲ್ಲಿ ಅಂತ ಹೇಳಿದರೆ ಮುಂದುವರಿಸ್ತಾ ಹೋಗ್ತೀವೋ ಅದು ಕೆಳಗಡೆ ಸೈಡ್ ಇಟ್ಕೊಂಡು ನಾಟನ್ನು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನೋಡಿ, ಲೂಪನ್ನು ರೆಡಿ ಮಾಡಿಕೊಂಡು ಗ್ರೀನ್ ಕಲರನ್ನು ರೆಡ್ ಕಲರ್ ಲೂಪಲ್ಲಿ ನೀಟಾಗಿ ಸೇರಿಸಿದ್ರೆ ಅಲ್ಲಿ ನಾಟ್ ರೆಡಿ ಆಗುತ್ತೆ. ನಾವು ಗಿರಿಗಿಟ್ಲೆ ಚಿಕ್ಕ ಇರುವಾಗ ಗಿರಿಗಿಟ್ಲೆಯನ್ನು ಮಾಡ್ತಿದ್ವಲ್ಲ ಅದೇ ಮೆಥಡಲ್ಲಿ ಇದೆ, ಈಸಿಯಾಗಿ ಮಾಡ್ಬೋದು ನೋಡಿ. ಇಷ್ಟು ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಈಗ ನಾನು ಒಂದು ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜನ್ನು ಮೇಲಕ್ಕೆ ಬರೋ ಹಾಗೆ, ರನ್ನಿಂಗ್ ವೈರ್ ಕೆಳಗಡೆ ಬರೋ ಹಾಗೆ ಫಸ್ಟ್ ನಾಟನ್ನು ಬಿಟ್ಟು ಇದನ್ನು ಬಿಟ್ಟು ಸೆಕೆಂಡ್ ನಾಟಿಗೆ ಲೂಪನ್ನು ರೆಡಿ ಮಾಡಿ ನಾಟನ್ನು ಅದು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹೆಣಿಯೋದನ್ನು ನೋಡಿ. ಈ ರೀತಿಯಲ್ಲಿ ಆ್ಯಸ್ ಯೂಶ್ವಲಿ ನಾಟ್ ಯಾವ ರೀತಿ ಹಾಕ್ಕೊಳ್ತಾ ಹೋಗ್ತಿರಲ್ಲ ಅದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಅಲ್ಲಿ ಶಾರ್ಟ್ ಲೆಂತ್ ಇರೋದು ನಮ್ಮ ಲೆಫ್ಟ್ ಸೈಡಿಗೆ ಇರಬೇಕು. ಲಾಂಗ್ ಲೆಂತ್ ಇರೋದು ಆಲ್ರೆಡಿ ರೋಲ್ಗಿರುವಂತಹದ್ದು ನಮ್ಮ ಬಲಭಾಗಕ್ಕೆ ಬರಬೇಕು. ಹಾಗೆ ಮೂವ್ ಆಗ್ತಾ ಹೋಗುತ್ತೆ ಅದು. ಈ ರೀತಿಯಲ್ಲಿ 1 by 1 ನಾಟ್ ಹಾಕ್ಕೊಳ್ತಾ ಹೋಗಬೇಕು. ಇದು ಫಸ್ಟ್ ನಾಟ್ ಬಿಡಬೇಕು. ಅದು ಬಿಟ್ಟಿದ ಮೇಲೆ ಅದು ಲ್ಯಾಡರ್ ಮಾಡ್ತೀವಲ್ಲ ಆವಾಗ ಕಂಟಿನ್ಯೂ ಮಾಡಿದ್ರೆ ಆಯಿತು. ರನ್ನಿಂಗ್ ವೈರನ್ನು ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ನಾಟ್ ಹಾಕೊಳ್ತಾ ಹೋಗಬೇಕಾಗತ್ತೆ. ಈಗ ಒಂದು ನಾಟನ್ನು ಹಾಕಿ ತೋರಿಸಿದ್ನಲ್ಲ ಅದೇ ರೀತಿ ನಾಟ್ 1 by 1 ಹಾಕ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಮೂಲೆಯನ್ನು ಕ್ರಾಸ್ ಮಾಡ್ಕೊಳ್ಬೇಕಾಗತ್ತೆ, ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 4-5 ನಾಟನ್ನು ಹಾಕಿ ತೋರಿಸ್ತೀನಿ ಅಷ್ಟೇ. ಆ್ಯಸ್ ಯೂಶ್ವಲ್ ಹೇಗೆ ನಾಟ್ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ನಾಟ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ, ಈಸಿ ಆಗುತ್ತೆ. ಇದು ನಾನು ಆ್ಯಕ್ಚುಲಿ ಟಿಫಿನ್ ಬ್ಯಾಗ್ ರೆಡಿ ಮಾಡ್ತಾ ಇದ್ದೇನೆ. ವೈರ್ ಬ್ಯಾಗ್, ಅದು ಟಿಫಿನ್ ಬ್ಯಾಗ್ ಮಾಡೋಣ ಅಂತ ಹೇಳಿ. ಯಾಕಂದರೆ ಹೇಳಿದರೆ ಮಳೆಗಾಲದಲ್ಲಿ ಯಾವುದೇ ಬ್ಯಾಗ್ ಯೂಸ್ ಮಾಡಿದರೂ ಕೂಡ ಸ್ಕೂಲಿಗೆ ಹೋಗುವಾಗ ಫುಲ್ ವೆಟ್ಟಾಗಿ ಹೋಗಿಬಿಡತ್ತೆ. ನಾವು ಈ ರೀತಿ ವೈರ್ ಬ್ಯಾಗ್ ಇದ್ಬಿಟ್ರೆ ಸೇಫ್ಟಿ ಕವರೆಲ್ಲ ಹಾಕಿ ಟಿಫಿನ್ ಬಾಕ್ಸಸ್ಸನ್ನು ಇದರಲ್ಲಿ ಇಟ್ಟುಬಿಟ್ರೆ ಒದ್ದೆ ಕೂಡ ಆಗಲ್ಲ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಒದ್ದೆ ಮೀನ್ಸ್ ಸ್ಮೆಲ್ ಬಂದು ಇರಿಟೇಟ್ ಆಗ್ತಾ ಇರುತ್ತೆ, ಆವಾಗ ವಾಶ್ ಮಾಡ್ತಾ ಮತ್ತು ಇದೇ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅನ್ನೋ ರೀಸನಿಗೆ ಈ ಬ್ಯಾಗನ್ನು ಹೆಣೆಯೋ ಪ್ಲ್ಯಾನ್ ಮಾಡಿದ್ದೀನಿ. ಇದು ಲ್ಯಾಡರ್ ನಾಟ್ ಮತ್ತು ಮೂಲೆ ತಿರುಸೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕವರನ್ನು ಜೊತೆಗೆ ಹ್ಯಾಂಡಲನ್ನು ನೆಕ್ಸ್ಟ್ ವಿಡಿಯೋದಲ್ಲೇ ಆಗುತ್ತೆ. ಯಾಕೆಂದರೆ ಲೆಂದಿ ಆಗಿಬಿಡುತ್ತೆ ವಿಡಿಯೋಸು. ಒಂದೇ ವಿಡಿಯೋದಲ್ಲೇ ತೋರಿಸ್ಬೋದಾಗಿತ್ತು ಶಾರ್ಟಾಗಿ, ಬಟ್ ಕ್ಲಿಯರಾಗಿ ಅರ್ಥ ಆಗಬೇಕಾಗತ್ತೆ. ವಿಡಿಯೋ ಒಂದು ಸರಿ ನೋಡಿದರೆ ಫುಲ್ ನೋಡಿದ ಮೇಲೆ ಅರ್ಥ ಆಗುವಾಗಿರಬೇಕು. ಅದ್ರ ಸಲುವಾಗಿ ಶಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅಂತೂ ಇಂತೂ ಇದೇ ರೀತಿಯಲ್ಲಿ ಫುಲ್ಲು ನಾಟನ್ನು ಹಾಕೊಳ್ತಾ ಹೋಗಬೇಕು. ನಾನಿಲ್ಲಿ ಫಸ್ಟ್ ಲೈನ್ ಕಂಪ್ಲೀಟ್ ಆದ ತಕ್ಷಣ ರನ್ನಿಂಗ್ ವೈರಿಂದ
ನೆಕ್ಸ್ಟನ್ನು ಹಾಗೆ ಜಾಯಿನ್ ಮಾಡ್ಕೊಳ್ತಾ ಹೋಗಿದ್ದೀನಿ. ನೆನಪಿರಲಿ, ಜಾಯಿನ್ ಮಾಡುವಾಗ ಪ್ರತಿಯೊಂದು ನಾಟ್ ಆಗಿದ್ಮೇಲೆ ಬಾಕ್ಸ್ ಎಂಟಿ ಬಾಕ್ಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾ. ಎಂಟಿ ಬಾಕ್ಸ್ ಕ್ರಿಯೇಟ್ ಆಗಿದ್ದಾಗ ಅಲ್ಲಿ ಸ್ಕ್ವೇರ್ ಶೇಪಲ್ಲಿ ಬಾಕ್ಸ್ ಕಾಣುತ್ತೆ. ಆದರೆ ಮೂಲೆ ತಿರ್ಸುವಾಗ ಟೈಟಾಗಿ ಈ ರೀತಿಯಲ್ಲಿ ಟರ್ನ್ ಮಾಡ್ಕೊಳ್ಬೇಕು, ಲೂಸ್ ಬಿಡಬಾರ್ದು. ನೋಡಿ ಇಲ್ಲಿ ಇದು ಲಾಸ್ಟ್ ಲೈನು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಅಡ್ಡ ಆಗಿರುವಂಥದ್ದಕ್ಕೆ ಜಾಯಿನ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಆಗಿದ್ಮೇಲೆ ಇಲ್ಲೊಂದು ಎಂಟಿ ಬಾಕ್ಸಸ್ ಕಾಣಿಸುತ್ತವಲ್ಲಿ, ಆದರೆ ಈ ಕಾರ್ನರ್ ಇನ್ನು ಮೂಲೆ ತಿರ್ಸುವಾಗ ಟ್ರಯಾಂಗಲಲ್ಲಿ ತ್ರಿಭುಜಾಕೃತಿಯಲ್ಲಿ ನೋಡಿ, ಇಲ್ಲಿ ತ್ರಿಭುಜಾಕೃತಿಯಲ್ಲಿ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಉಳಿದಿರೋದೆಲ್ಲ ಸ್ಕ್ವೇರ್ ಶೇಪಲ್ಲಿದೆ. ಟೈಟಾಗಿ ಹಾಕ್ಕೊಳ್ಳಿ. ಟೈಟಾಗಿ ಹಾಕಿದ ತಕ್ಷಣ ಅಲ್ಲಿ ಟ್ರಯಾಂಗಲ್ ಶೇಪ್ ಬಂದುಬಿಡತ್ತೆ. ಓಕೆ, ಹೀಗಾಗಿದ್ಮೇಲೆ ಮೂಲೆ ತಿರುಗಿದೆ ಅಂತಲೇ ಅರ್ಥ. ನೋಡಿ, ಅದೇ ರೀತಿಯಲ್ಲಿ ಎಲ್ಲ ಮೂಲೆಗಳನ್ನು ಇದೇ ರೀತಿಯಲ್ಲಿ ತಿರ್ಸ್ಕೊಳ್ತಾ ಹೋಗಬೇಕು. ಹಾಗೆ ನಾನು ಕಂಟಿನ್ಯೂ ಮಾಡಿದ್ದೀನಿ. ಮೂಲೆ ತಿರ್ಸೋದು 2-3 ಮೂಲೆ ವಿಡಿಯೋನ ನಾನು ಶೇರ್ ಮಾಡಿಕೊಂಡಿದ್ದೇನೆ. ಈಸಿಯಾಗಿ ಮಾಡ್ಬೋದು. ಒಂದು ಸಾರಿ ಮಾಡಿದ್ದೀವಿ ಅಂತ ಹೇಳಿದರೆ ಇನ್ನೊಂದು ಸಾರಿ ಕಷ್ಟ ಅನಿಸಲ್ಲ, ಪಟ ಮುಗಿದು ಬಿಡತ್ತೆ. ಹಾಗೆ ಲ್ಯಾಡರ್ ನಾಟ್ ಕೂಡ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈಸಿ. ಇದು ಕೂಡ ಫುಲ್ ಕಂಪ್ಲೀಟ್ ಆದ ತಕ್ಷಣ ಮೂಲೆ ಲಾಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ನಾಟನ್ನು ಬಿಟ್ಟಿದ್ದೀವಲ್ಲ, ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಇದಕ್ಕೆ ಜಾಯಿನ್ ಮಾಡಬೇಕು. ಹೇಗೆ ಜಾಯಿನ್ ಮಾಡಬೇಕು ಲ್ಯಾಡರ್ ಅಂತ ಹೇಳಿದರೆ, ನೆಕ್ಸ್ಟ್ ಏಣಿ ಥರ ಯಾವ ರೀತಿ ಕಟ್ಕೊಳ್ತಾ ಹೋಗಬೇಕು ಅನ್ನೋದು ಇಲ್ಲಿದೆ ನೋಡಿ. ಈ ಲೂಪನ್ನು ರೆಡಿ ಮಾಡ್ಕೊಳ್ಬೇಕು. ಲೂಪನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಆಲ್ರೆಡಿ ನಾವು ಬಿಟ್ಟಿರ್ತೀವಲ್ಲ, ಅಲ್ಲಿವರೆಗೂ ಬಿಟ್ಟಿದ್ದನ್ನು ಕೂಡ ಇಲ್ಲಿ ಮೂಲೆ ತಿರುಗಿಸ್ಕೊಂಡು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಬೇಕು. ಹಾಗೆ ಇಲ್ಲೂ ಕೂಡ ಟ್ರಯಾಂಗಲ್ ಶೇಪಲ್ಲಿ ಬಾಕ್ಸ್ ರೆಡಿ ಆಯಿತು. ಆಮೇಲೆ ಮೂಲೆ ತಿರುಗಿದೆ ಅಂತ ಅರ್ಥ. ಇದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಈ ಲೈನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಈಸಿಯಾಗಿ. ಆಲ್ರೆಡಿ ನಾವು ಈಗ ಫಸ್ಟ್ ನಾವು ಮೂಲೆ ತಿರ್ಸೋಕ್ಕೋಸ್ಕರ ಒಂದು ನಾಟನ್ನು ಬಿಟ್ಟು ಸ್ವಲ್ಪ ಭಾಗದಷ್ಟು 4 ಇಂಚ್ ಆಗುವಷ್ಟು ನಾವು ವೈರ್ ಬಿಟ್ಟಿದ್ವಲ್ಲ, ಅದನ್ನು ಬ್ಯಾಕ್ ಸೈಡ್ ಒಳಗಡೆ ಸೈಡಿಂದ ನಾವು ಅಲ್ಲಿ ಸೇರಿಸ್ಕೊಂಡು ಕಾಣುತ್ತೆ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮೂಲೆ ತಿರ್ಸಿ ನೆಕ್ಸ್ಟ್ ಲ್ಯಾಡರ್ ನಾಟನ್ನು ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ರೀತಿಯಲ್ಲಿ ನೀವು ಎಷ್ಟು ಉದ್ದ ಬಿಟ್ಕೊಳ್ತೀರ ನೋಡಿ. ಯಾಕಂತ ಹೇಳಿದರೆ ಬೇಸ್ ಎಷ್ಟು ಲೆಂತ್ ಮಾಡ್ತೀರಾ, ಅಗಲ ಮಾಡ್ತೀರಾ, ಬ್ರೆಡ್ತ್ ಎಷ್ಟು ಮಾಡ್ತೀರಾ ಅಷ್ಟನ್ನು ನೀವು ಬಿಟ್ಕೊಂಡ್ರೆ ಓಕೆ, ಈಸಿಯಾಗಿ ಒಳಗಡೆ ಸೇರಿಸ್ಕೋಬೋದು. ಈಗ ಇನ್ನೂ ಮೂಲೆ ತಿರ್ಸಿದ್ದಾಗಿದೆ. ನೆಕ್ಸ್ಟು ಲ್ಯಾಡರ್ ನಾಟನ್ನು ಹಾಕ್ಕೊಳ್ಬೇಕು ನೋಡಿ. ಆಲ್ರೆಡಿ ಹೇಳಿದಾಗೆ ಫಸ್ಟ್ ನಾಟನ್ನು ಬಿಟ್ಟು ನಾವು ಏನು ಮಾಡಿದ್ವಿ, ನಾಟನ್ನು ಹಾಕಿದ್ವಿ. ಅದನ್ನು ಮೂಲೆ ತಿರ್ಸುವಾಗ ಸೇರಿಸ್ಕೊಂಡಿದ್ಮೇಲೆ ಇಲ್ಲಿ ಒಂದು ಲೂಪನ್ನು ರನ್ನಿಂಗ್ ವೈರಿಂದ ಲೂಪನ್ನು ರೆಡಿ ಮಾಡಿ ಈ ನೆಕ್ಸ್ಟ್ ವೈರ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವೋ ಆ ವೈರನ್ನು ಸ್ವಲ್ಪ ಈ ರೀತಿಯಲ್ಲಿ ಲೂಸ್ ಮಾಡಿ ರನ್ನಿಂಗ್ ವೈರನ್ನು ಈ ರೆಡ್ ಕಲರ್ ಲೂಪಲ್ಲಿ ಸೇರಿಸಿ ಟೈಟ್ ಮಾಡಿ ರೆಡ್ ಕಲರ್ ವೈರನ್ನು ಆ ಗ್ರೀನ್ ಕಲರ್ ವೈರಿಂದ ಹೊರಗಡೆ ತೆಗೆದು ನೀಟಾಗಿ ಲೂಪನ್ನು ಟೈಟ್ ಮಾಡಬೇಕು. ಈ ರೀತಿ ಲೂಪನ್ನು ಟೈಟ್ ಮಾಡಿದ ತಕ್ಷಣ ಲ್ಯಾಡರ್ ರೆಡಿ ಆಗುತ್ತೆ. ಹಾಗೆ ಬ್ಯಾಕ್ ಸೈಡ್ ನಮ್ಮದೇನು ರನ್ನಿಂಗ್ ವೈರ್ ಇರುತ್ತಲ್ಲ, ಹಾಗೆಯೇ ನೆಕ್ಸ್ಟ್ ವೈರನ್ನು ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಫಸ್ಟ್ ಇಲ್ಲೂ ಕೂಡ ಫಸ್ಟ್ ಇನ್ನು ಬಿಟ್ಕೊಂಡು ಈ ರೀತಿಯಲ್ಲಿ ಫಸ್ಟ್ ಒಂದನ್ನು ಬಿಟ್ಟಿದ್ದೀನಿ. ಬಿಟ್ಟು ನೆಕ್ಸ್ಟ್ ವೈರನ್ನು ತಗೊಂಡು ನಾಟನ್ನು ಹಾಕ್ಕೊಂಡು ಹಾಗೆಯೇ ಎಲ್ಲ ರೌಂಡ್ಸನ್ನು ನಿಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಬ್ಯಾಗನ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಿದ್ಮೇಲೆ
ನಮ್ಮ ವೈರ್ ಬ್ಯಾಗ್ ಮ್ಯಾಕ್ಸಿಮಮ್ ರೆಡಿ ಆಗಿರುತ್ತೆ ಅಂತ ಅರ್ಥ. ಓಕೆ, ಪ್ರತಿಯೊಂದು ಹಂತದಲ್ಲಿ ಅದೇ ರೀತಿಯಲ್ಲಿ ಫಾಲೋ ಮಾಡಿ. ಸ್ವಲ್ಪ ಟೈಟ್ ಮಾಡಿ ಹಾಕ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕು. ಸ್ವಲ್ಪ ಟೈಟ್ ಮಾಡಿ ವೈರನ್ನು ಎಳಿಬೇಕು, ಯಾಕಂದರೆ ಅವಾಗವಾಗ ಜಾರ್ತಾ ಇರುತ್ತೆ. ಹಾಗಾಗಿ ನೀಟಾಗಿ ಟೈಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಿವರೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಅನಿಸಿದೆ, ಒಂದು ಲೈಕ್ ಇರಲಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಗ್ ಕಂಪ್ಲೀಟ್ ಮಾಡಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇದು ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 3ಯಲ್ಲಿ ಕಂಪ್ಲೀಟ್ ಬ್ಯಾಗ್ ಸಿಗುತ್ತೆ. ಇದು ನಾನು ಮಾಡ್ತಾ ಇರೋದು ಟಿಫಿನ್ ಬ್ಯಾಗ್, ವೈರ್ ಟಿಫಿನ್ ಬ್ಯಾಗ್, ಕ್ಲಾತ್ ಇದ್ದಲ್ಲ. ಸೊ ಸಿ ಯು ಸೂನ್.